ಆರಾಧನಾ ಸಮಯ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳಂಥ ನಮ್ಮ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನ ಮಹಾಕೃಪೆಯಿಂದ ಈ ವರ್ಷವೆಲ್ಲ ಕಾಪಾಡಿ ನಮ್ಮನ್ನು ಈ ವರ್ಷದ ಕೊನೆಯ ವಾರದಲ್ಲಿ ನಿನ್ನ ವಾಕ್ಯವನ್ನು ಧ್ಯಾನ ಮಾಡಲು ಕೊಟ್ಟಂಥ ಅವಕಾಶಕ್ಕಾಗಿ ಸ್ತೋತ್ರ ಸ್ವಾಮಿ. ದೇವರೇ, ನಿನ್ನ ಸನ್ನಿಧಾನದಲ್ಲಿ ಆಶೀರ್ವಾದವಿದೆ. ನಿನಗೆ ವಿಧೇಯರಾಗುವಾಗ ನಮ್ಮನ್ನು ನಡೆಸುತ್ತಿ, ನಿನ್ನ ಒಂದು ಕೃಪೆ ನಮ್ಮೊಂದಿಗೆ ಯಾವಾಗಲೂ ಇರುತ್ತದೆ ಎಂಬುದಾಗಿ ನಿನ್ನ ವಾಕ್ಯಗಳ ಮೂಲಕ ನಮಗೆ ಕಲಿಸಿಕೊಡ್ತಿರೋದಕ್ಕಾಗಿ ಸ್ತೋತ್ರವಾಗಲಿ. ಈ ದಿನವೂ ಸಹ ಕರ್ತನೆ, ನಾವು ನಿನ್ನ ವಾಕ್ಯವನ್ನು ಧ್ಯಾನ ಮಾಡಲು ಹೋಗುವಾಗ ನಿನಗೆ ವಿಧೇಯರಾಗುವಂಥ ಆ ವಿಧೇಯತೆಯ ಆತ್ಮ ನನಗೆ ದಯಪಾಲಿಸ್ಕೊಡು. ನಿನ್ನ ವಾಕ್ಯವನ್ನು ಕೇಳಿ ನಿನ್ನ ಮಕ್ಕಳಾಗಿ ಬದುಕುವಂಥ ಕೃಪೆಯನ್ನು ದಯಪಾಲಿಸ್ಕೊಡು. ಕೇಳುವಂಥ ವಾಕ್ಯಗಳ ಮೂಲಕವಾಗಿ ನೀನು ನಮ್ಮ ಸಂಗಡ ಮಾತನಾಡು ಸ್ವಾಮಿ. ನಮಗೆ ಸಾಂತ್ವನವನ್ನು, ಧೈರ್ಯವನ್ನು, ನಮ್ಮ ಕಷ್ಟಗಳಲ್ಲಿ, ನೋವುಗಳಲ್ಲಿ ನೀನು ನಮ್ಮೊಂದಿಗೆ ಇದ್ದೀಯಾ, ನಮ್ಮನ್ನು ಕಾಪಾಡುವಂಥ ದೇವರೆಂಬುದಾಗಿ ನಂಬುವಂಥ ಭರವಸೆಯನ್ನು ದಯಪಾಲಿಸಿ ಎಂಬುದಾಗಿ ಬೇಡಿಕೊಳ್ತೇನೆ. ಎಲ್ಲ ಘನ ಮಾನಗಳು ಮಹಿಮೆಗಳನ್ನು ಸಲ್ಲಿಸಲ್ಪಡಲಿ. ಯೇಸುವಿನ ಪರಿಶುದ್ಧ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿದ ತಂದೆಯ ದೇವರೇ, ಆಮೇನ್. ಕರ್ತನೇ, ನನ್ನ ತುಟಿಗಳನ್ನು ತೆರೆಯ ಮಾಡು. ನನ್ನ ಬಾಯಿ ನಿನ್ನನ್ನು ಸ್ತೋತ್ರ ಮಾಡುವುದು. ದೇವರೇ, ನನ್ನನ್ನು ರಕ್ಷಿಸು. ಯೆಹೋವನೇ, ಬೇಗ ಬಂದು ಸಹಾಯ ಮಾಡು. ಪಿತಾನಿಗೂ ಕುಮಾರನಿಗೂ ಪವಿತ್ರಾತ್ಮನಿಗೂ ಮಹಿಮೆ ಉಂಟಾಗಲಿ. ಆದಿಯಂತೆಯೂ ಈಗಲೂ ಯಾವಾಗಲೂ ಯುಗ ಯುಗಾಂತರಗಳಲ್ಲಿಯೂ ಇರುವಂತೆ. ಆಮೆನ್. ಹಲ್ಲೆಲೂಯಾ. ಯೆಹೋವನಿಗೆ ಅಡ್ಡ ಬೀಳುವ ಬನ್ನಿರಿ. ನಮ್ಮನ್ನು ಮಾಡಿದವನು ಆತನೇ. ಬನ್ನಿರಿ, ಯೆಹೋವನಿಗೆ ಉತ್ಸಾಹ ಧ್ವನಿ ಗಾಯುವ. ನಮ್ಮ ರಕ್ಷಣಾ ಶರಣನಿಗೆ ಜಯ ಘೋಷ ಮಾಡೋಣ.
ಆತನಿಗೆ ಸೇರೋಣ, ಕೀರ್ತನೆಗಳಿಂದ ಆತನಿಗೆ ಜಯ ಘೋಷ ಮಾಡೋಣ. ಯೆಹೋವನು ಮಹಾದೇವರು, ಎಲ್ಲ ದೇವರುಗಳಲ್ಲಿ ಮಹಾರಾಜನು ಆಗಿದ್ದಾನೆ. ಭೂಮಿಯ ಅಗಾಧವು ಆತನ ಕೈಯಲ್ಲಿರುತ್ತದೆ, ಪರ್ವತ ಶಿಖರಗಳು ಆತನವೇ. ಸಮುದ್ರವು ಆತನದೇ, ಆತನೇ ಅದನ್ನು ನಿರ್ಮಿಸಿದನು. ಒಣ ನೆಲವು ಆತನ ಕೈಕೆಲಸವೇ. ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಯೆಹೋವನಿಗೆ ಸಾಷ್ಟಾಂಗವಿರಗಿ ಆರಾಧಿಸೋಣ. ಆತನೇ ನಮ್ಮ ದೇವರು, ನಾವು ಆತನು ಪಾಲಿಸುವ ಪ್ರಜೆಯು, ಆತನ ಕೈ ಕೆಳಗಿರುವ ಹಿಡಿದು ಆಗಿದ್ದೇವೆ. ಪಿತನಿಗೂ ಕುಮಾರನಿಗೂ ಪವಿತ್ರ ಆತ್ಮನಿಗೂ ಮಹಿಮೆ ಉಂಟಾಗಲಿ. ಆದಿಯಂತೆಯೂ ಈಗಲೂ ಯಾವಾಗಲೂ ಯುಗಾಂತರಗಳಲ್ಲಿಯೂ ಇರುವಂತೆ. ಮತ್ತಾಯನು ಬರೆದ ಸುವಾರ್ತೆ 2ನೇ ಅಧ್ಯಾಯ 19ರಿಂದ 23 ವಚನದವರೆಗೂ ಓದಿ ಕೇಳೋಣ. ಹೆರೋದನು ತೀರಿ ಹೋದ ಮೇಲೆ ಐಗುಪ್ತ ದೇಶದಲ್ಲಿ ಕರ್ತನ ದೂತನು ಯೋಸೇಫನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ನೀನು ಎದ್ದು ಕೂಸನ್ನು ಅದರ ತಾಯಿಯನ್ನು ಕರಕೊಂಡು ಇಸ್ರಾಯೇಲ್ ದೇಶಕ್ಕೆ ಹೋಗು, ಕೂಸಿನ ಪ್ರಾಣವನ್ನು ತೆಗೆಯಬೇಕೆಂದಿದ್ದವರು ಸತ್ತು ಹೋದರು ಎಂದು ಹೇಳಿದನು. ಆಗ ಯೋಸೇಫನು ಎದ್ದು ಕೂಸನ್ನು ಅದರ ತಾಯಿಯನ್ನು ಕರ್ಕೊಂಡು ಇಸ್ರಾಯೇಲ್ ದೇಶಕ್ಕೆ ಬಂದನು. ಆದರೆ ಅರ್ಕೆಲಾಯನು ತನ್ನ ತಂದೆಯಾದ ಹೆರೋದನಿಗೆ ಬದಲಾಗಿ ಯೂದಾಯವನ್ನು ಆಳ್ತಾನೆಂದು ಕೇಳಿ ಅಲ್ಲಿಗೆ ಹೋಗುವುದಕ್ಕೆ ಅಂಜಿದನು. ಆಗ ಅವನ ಕನಸಿನಲ್ಲಿ ದೇವರು ಅಪ್ಪಣೆಯನ್ನು ಹೊಂದಿ ಗಲಿಲಾಯ ಸೀಮೆಗೆ ಹೋದನು ಮತ್ತು ನಜರೇತೆಂಬ ಊರಿಗೆ ಬಂದು ಅಲ್ಲಿ ಮನೆ ಮಾಡಿಕೊಂಡು ಇದ್ದನು. ಇದರಿಂದ ನಜರಾಯನು ಎಂಬ ಹೆಸರು ಆತನಿಗೆ ಬರುವುದು ಎಂಬುದಾಗಿ ಪ್ರವಾದಿಗಳಿಂದ ಹೇಳಿಸಿರುವ ಮಾತು ನೆರವೇರಿತು. ಕರ್ತನೇ, ನಮ್ಮ ಮೇಲೆ ದಯೆಯಿಡು. ಕರ್ತನೇ, ನಿನಗೆ ಸ್ತೋತ್ರವು. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನು ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕಿಳಿದು ಮೂರನೆಯ ದಿನದಲ್ಲಿ ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂದು ನಂಬುತ್ತೇನೆ. ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂದು ನಂಬುತ್ತೇನೆ. ಆಮೆನ್.
ಕರ್ತನಲ್ಲಿ ಪ್ರೀತಿಯುಳ್ಳಂಥ ದೇವಜನರೇ, 2025ನೇ ವರ್ಷದ ಕೊನೆಯ ಭಾನುವಾರದಲ್ಲಿ ನಾವಿದ್ದೇವೆ. ಯೇಸುಸ್ವಾಮಿ ನಮಗೋಸ್ಕರ ಮಾಡಿದಂಥ ಕಾರ್ಯಗಳು, ಆತನ ಆಗಮನ, ಆತನ ಹುಟ್ಟು, ಆತನ ನರಾವತಾರ, ಆತನ ಬೆಳಕಿನ ಹಬ್ಬ, ಹೀಗೆ ಆತನ ಕುರಿತು ನಮ್ಮೊಂದಿಗೆ ಇರುವಂಥ ಅನುಭವಗಳನ್ನು ನಾವು ಕ್ರಿಸ್ಮಸ್ ಹಬ್ಬದೊಂದಿಗೆ ಆಚರಣೆ ಮಾಡಿದ್ದೇವೆ. ನಮ್ಗೆ ಗೊತ್ತುಂಟು ನಾವು ಹೇಗೆ ಆತನನ್ನು ಆಗಮಿಸಿಕೊಂಡಿದ್ದೇವೆ, ಆತನೊಂದಿಗೆ ಹಬ್ಬವನ್ನು ಆಚರಣೆ ಮಾಡಿದೆ ಎಂಬುದಾಗಿ. ನಮ್ಮ ಒಂದೊಂದು ಆಚರಣೆಯೂ ಸಹ ಆತನಿಗೆ ಮಹಿಮೆಯನ್ನು ತಂದಿರಲಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡುತ್ತೇನೆ. ಕರ್ತನಲ್ಲಿ ಪ್ರೀತಿಯುಳ್ಳಂಥ ದೇವಜನರೇ, ಹೇಗೂ ನಾವು ಈ ದಿನದಲ್ಲಿ ಮತ್ತೊಂದು ಆವರ್ತಿ ಆತನಿಗೆ ಸ್ತೋತ್ರ ಹೇಳುವಂಥ ಒಂದು ಅವಕಾಶ. ವರ್ಷದ ಕೊನೆಯ ವಾರದಲ್ಲಿ ನಾವು ಇರಬೇಕಾದ್ರೆ ಇಡೀ ವರ್ಷವೆಲ್ಲ ಸ್ವಾಮಿ ನಮ್ಮ ನಡೆಸಿದಂಥ ಕಾರ್ಯಗಳಿಗಾಗಿ ನಾವು ನನಗೆ ಸ್ಮರಿಸಿ ಸ್ತೋತ್ರ ಘನವನ್ನು ಸಲ್ಲಿಸುವಂಥ ಅವಕಾಶ. ನಾವು ದೇವರನ್ನು ಯಥಾರ್ಥವಾಗಿ ಸ್ಮರಿಸೋಣ, ದೇವರಿಗೆ ಸ್ತೋತ್ರವನ್ನು ಹೇಳುವರಾಗಿರೋಣ. ನಮ್ಮ ಈ ದಿನದ ಪರಿಚಯದ ವಾಕ್ಯ ಭಾಗ ಮತ್ತಾಯನ ಸುವಾರ್ತೆ 2ನೇ ಅಧ್ಯಾಯದ 13ರಿಂದ 23 ವಚನಗಳವರೆಗೆ. ಅಲ್ಲಿ ನಾವು ಪ್ರಮುಖವಾಗಿ ಗಮನಿಸುವಂಥ ಅಂಶ, ದೇವರು ತನ್ನ ಜನರನ್ನು ಮಾರ್ಗದರ್ಶಿಸ್ತಾನೆ, ಕಾಪಾಡುತ್ತಾನೆ. ನಾವು ಆತನ ಮಾತುಗಳಿಗೆ ವಿಧೇಯರಾಗಿ ನಡೆಯಬೇಕಾದ್ರೆ ಆತ ನಮ್ಮೊಂದಿಗೆ ತಾನೂ ನಡೆಯುತ್ತಾನೆ ಎಂಬುದಾಗಿ. ಮುಖ್ಯವಾಗಿ ಈಗ ನಮ್ಮ ಪರಿಚಯದಲ್ಲಿ ಕಾಣುವಂಥ ಪ್ರಮುಖ ವ್ಯಕ್ತಿ ಆತನು ಯೋಸೇಫನಾಗಿದ್ದಾನೆ. ಈ ಯೋಸೇಫನು ದೇವದೂತನು ಅಥವಾ ಕರ್ತನು ಆತನು ಹೇಳಂಥ ಮಾತುಗಳಿಗೆ ಚಾಚೂ ತಪ್ಪದೆ ವಿಧೇಯನಾಗಿ ನಡೆಕೊಂಡದ್ರಿಂದ ಅವನು ಅವನ ಕುಟುಂಬವು ಆಶೀರ್ವದಿಸಲ್ಪಟ್ಟದ್ದನ್ನು ಇಲ್ಲಿ ನಾವು ಸ್ಮರಣೆ ಮಾಡುತ್ತೇವೆ. ಮುಖ್ಯವಾಗಿ 13ರಿಂದ 15 ವಚನಗಳನ್ನು ಗಮನಿಸಬೇಕಾದ್ರೆ ಆತನ ಕೊಡಲ್ಪಟ್ಟಂಥ ಮಾತು, ನೀನು ಎದ್ದು ಈ ಕೂಸನ್ನು ಇದರ ತಾಯಿನ ಕರಕೊಂಡು ಐಗುಪ್ತ ದೇಶಕ್ಕೆ ಹೋಗು ಎಂಬುದಾಗಿ. ನೋಡಿ, ಅವನು ನಿಶ್ಚಿತಾರ್ಥವಾದ ಸಂದರ್ಭದಿಂದಲೂ ಈಗಲೂ ಸಹ ಯೇಸುವಿನ ಮಾತನ್ನು, ದೇವರ ಮಾತನ್ನು ಆತನು ಚಾಚು ತಪ್ಪದೆ ನಡೆಕೊಂಡು ಬಂದದನ್ನು ನಾವು ಗಮನಿಸ್ತಾ ಇದ್ದೇವೆ. ನೀನು ಆಕೆನ ಸೇರಿಸ್ಕೋ, ಆಕೆಯ ಗರ್ಭ ಪವಿತ್ರಾತ್ಮದಿಂದ ಆದುದು ಎಂಬುದಾಗಿ ಹೇಳಬೇಕಾದ್ರೆ ಆತನು ಹಾಗೆ ಮಾಡ್ತಾನೆ. ಆತನಿಗೆ ದೇವರ ಒಂದು ಸೇವೆಯಲ್ಲಿ ಎಷ್ಟು ಕಷ್ಟಗಳು ಬಂದರೂ ಸಹ, ಮಗುವನ್ನು ಹೆರುವುದಕ್ಕೂ ಸಹ ಸ್ಥಳವಿಲ್ಲದಿದ್ದಾಗಲೂ ಸಹ ಅದನ್ನು ಆತನು ಸಹಿಸಿಕೊಂಡು ಆ ಕಷ್ಟದಲ್ಲಿ ಮಗುವನ್ನು ಹೆರುವುದನ್ನು ಗಮನಿಸ್ತೇವೆ. ಅಷ್ಟು ಮಾತ್ರವಲ್ಲದೆ ಆ ಮಗುವಿಗೆ ಹೆರೋದನ ಮೂಲಕವಾಗಿ ತೊಂದರೆ ಬಂದಾಗ ಐಗುಪ್ತ ದೇಶಕ್ಕೆ ಕರ್ಕೊಂಡು ಹೋಗು ಎಂಬುದಾಗಿ ಹೇಳಬೇಕಾದ್ರೆ ಅಲ್ಲಿಗೂ ಸಹ ಕರ್ಕೊಂಡು ಹೋದನ್ನು ನಾವು ಗಮನಿಸ್ತೇವೆ. ಹೀಗೆ ಪ್ರತಿಯೊಂದು ಸಂದರ್ಭದಲ್ಲಿ ದೇವರಿಗೆ ವಿಧೇಯನಾದದನ್ನು, ಆತನ ಮಾತನ್ನು ಕೇಳಿದ್ದನ್ನು ನಾವು ಗಮನಿಸ್ತೇವೆ. ಕರ್ತನಲ್ಲಿ ಪ್ರೀತಿಯುಳ್ಳಂಥ ದೇವಜನರೇ, ನೋಡಿ, ಯೋಸೇಫನ ನಂತರ ಕಾಣಿಸಿಕೊಳ್ಳುವಂಥ ಇನ್ನೊಬ್ಬ ಪ್ರಮುಖ ವ್ಯಕ್ತಿ ಇಲ್ಲಿ ಯಾರು ಅಂದರೆ ಹೆರೋದ. ಈತನು ಮಗುವಿಗೆ ತೊಂದರೆ ಕೊಡಬೇಕು, ಮಗುವನ್ನು ಕೊಲ್ಲಬೇಕೆಂಬುದಾಗಿ ಆಲೋಚನೆ ಮಾಡಿಕೊಂಡದ್ದನ್ನು ನಾವು ಗಮನಿಸ್ತೇವೆ. ಯಾಕೆ ಈತನು ಹಾಗೆ ಮಾಡಿದ ಎಂಬುದಾಗಿ ನಾವು ಗಮನಿಸ್ತೇ ಆದರೆ ಇಲ್ಲೂ ಸಹ ಒಂದು ತಪ್ಪಾಗಿದೆ. ಆ ತಪ್ಪು ಮಾಡಿದಂಥವ್ರು ಯಾರು ಅಂತಂದರೆ ಮೂಡಣ ಜೋಯಿಸ ಪಂಡಿತರು. ಇವರು ಜ್ಞಾನಿಗಳು, ಬುದ್ಧಿವಂತರು. ಇವರು ತಮಗೆ ಆದಂಥ ದರ್ಶನವನ್ನು ತಿಳ್ಕೊಂಡು ಯಹೂದ್ಯರ ಅರಸನಾಗಿ ಹುಟ್ಟಿದಂಥವನನ್ನು ಹುಡುಕಿಕೊಂಡು ಮೂಡಣ ದೇಶದಿಂದ ಬಂದಾಗ ಆತನ ನೋಡಲಿಕ್ಕೆ ಹೋದಂಥ ಸ್ಥಳ ಯಾವುದು? ಅದು ಅರಮನೆ, ಹೆರೋದನಿದ್ದಂಥ ಸ್ಥಳ. ಹೆರೋದನಿಗೆ ಈ ಮಾತನ್ನು ಹೇಳಬೇಕಾದ್ರೆ ಹೆರೋದನ ಈ ವಿಷಯವಾಗಿ ಕಳವಳಗೊಳ್ತಾನೆ, ಗಾಬರಿಗೊಳ್ತಾನೆ, ಭಯಗೊಳ್ತಾನೆ. ಹಾಗಾಗಿ ಅವರಿಗೆ ಸುಳ್ಳು ಭರವಸವನ್ನು ಹೇಳಿ ಏನಂತ ಹೇಳ್ತಾನೆ, ಮಗು ಕಾಣಿಸಿಕೊಂಡ್ರೆ ನನಗೆ ಬಂದು ತಿಳಿಸು ಎಂಬುದಾಗಿ ಹೇಳುವುದನ್ನು ಇಲ್ಲಿ ಗಮನಿಸ್ತೇವೆ. ನೋಡಿ, ಇವರು ಮಾಡಂಥ ಒಂದು ಸಣ್ಣ ತಪ್ಪು, ದೇವರ ಮಾತನ್ನು ಅವರು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಇದರಿಂದ ದೊಡ್ಡ ಅನಾಹುತ ಆ ಬೆತ್ಲೆಹೇಮಿನಲ್ಲಿ ಆಯಿತು ಎಂಬುದಾಗಿ ಗಮನಿಸ್ತೇವೆ. ಯಾಕೆಂದರೆ ಹೆರೋದನು ಅಂದು ಬೆತ್ಲೆಹೇಮಿನ ಅಕ್ಕಪಕ್ಕದಲ್ಲಿರುವಂಥ ಸುಮಾರು 2 ವರ್ಷ ತುಂಬಿದಂಥ ಎಲ್ಲ ಗಂಡು ಮಕ್ಕಳನ್ನು ಕೊಲ್ಲಿಸುವಂಥ ಒಂದು ಕಾರ್ಯಕ್ಕೆ ಆತನು ಅಲ್ಲಿ ಒಳಪಡುವುದನ್ನು ನಾವು ನೋಡುತ್ತೇವೆ. ಹಾಗಾಗಿ ದೇವದೂತನು ಹೇಳುವಂಥದ್ದು ಯೋಸೇಫನಿಗೆ, ಈ ಕೂಸನ್ನ ತಾಯಿನನ್ನು ಏನು ಮಾಡು, ಈಗ ಹೆರೋದನಿಂದ ದೂರವಾಗಿ ಐಗುಪ್ತ ದೇಶಕ್ಕೆ ಕರಕೊಂಡು ಹೋಗು ಎಂಬುದಾಗಿ ಹೇಳುವುದನ್ನು ನಾವು ಗಮನಿಸ್ತೇವೆ.
ಕರ್ತನಲ್ಲಿ ಪ್ರೀತಿಯುಳ್ಳಂಥ ದೇವಜನರೇ, ದೇವರು ಹೇಳಿದ ಹಾಗೆ ಆತನು ವಿಧೇಯನಾಗಿ ಮಾಡಿದಂಥ ಆ ಯೋಸೆಫನನ್ನು ಸ್ವಾಮಿ ಹೇಗೆ ಹಂತ ಹಂತವಾಗಿ ಮೇಲೆತ್ತಿದನೋ, ಅದನ್ನು ಕಾಪಾಡಿದನೆಂಬುದಾಗಿ ಈ ವಾಕ್ಯಗಳು ನಮಗೆ ತಿಳಿಸ್ಕೊಡ್ತಾ ಇದೆ. ಅಷ್ಟು ಮಾತ್ರವಲ್ಲದೆ ದೇವರಿಗೆ ವಿರುದ್ಧವಾಗಿ ಬಿದ್ದಂಥ, ಇಡೀ ಕಂದಮ್ಮಗಳನ್ನು ಕೊಲ್ಲಿಸಿದಂಥ ಆ ಹೆರೋದನಿಗಂಥ ಗತಿಯನ್ನು ಸಹ ನಾವು ಗಮನಿಸಬೇಕಾದ್ರೆ ಅದು ಬಹಳ ಘೋರವಾದ್ದು ಎಂಬುದಾಗಿ ನೋಡ್ತೇವೆ. ಮುಖ್ಯವಾಗಿ ಯೆಹೂದ್ಯರ ಇತಿಹಾಸಕಾರನಾದಂಥ ಜೋಸೆಫಸ್ ಎಂಬಂಥವನು ಆತನ ಘೋರ ಮರಣವನ್ನು, ಅವನ ಜೀವಿತದಲ್ಲಿ ಕೊನೆಯ ದಿವಸಗಳಲ್ಲಿ ಅವನು ಅನುಭವಿಸಿದಂಥ ವಿಚಿತ್ರವಾದಂಥ ಕಾಯಿಲೆಗಳನ್ನು ಅಥವಾ ಕಾರಣಗಳನ್ನು ಆತನು ತಿಳಿಸಬೇಕಾದ್ರೆ ದೇವರನ್ನು ವಿರೋಧಿಸಿದವರಿಗೆ, ದೇವರ ಕಾರ್ಯಕ್ಕೆ ಅಡ್ಡಿಯಾದಂಥವ್ರಿಗೆ ಆಗುವಂಥ ಗತಿಯನ್ನಲ್ಲಿ ನಾವು ಗಮನಿಸ್ತೇವೆ. ಕರ್ತನಲ್ಲಿ ಪ್ರೀತಿಯುಳ್ಳಂಥ ದೇವಜನರೇ, ಇಲ್ಲಿ ಸ್ವಾಮಿ ಹೇಗೆ ಯೋಸೆಫನಿಗೆ ಐಗುಪ್ತಕ್ಕೆ ಹೋಗಲಿಕ್ಕೆ ಕರೆಯನ್ನು ಕೊಡ್ತಾನೋ, ಅದೇ ಸ್ವಾಮಿ ಮತ್ತೆ ಹೆರೋದನು ಸತ್ತಾಗ ಆತನನ್ನು ಮತ್ತೆ ಇಸ್ರಾಯೇಲಿಗೆ ಬರುವುದಕ್ಕೆ ಕರೆ ಕೊಡುವುದನ್ನು ನಾವು ಗಮನಿಸ್ತೇವೆ. ಈ ಮಾತುಗಳನ್ನು ನಾವು ಗಮನಿಸಬೇಕಾದ್ರೆ ಯೇಸು ಐಗುಪ್ತದಿಂದ ಮತ್ತೆ ಇಸ್ರಾಯೇಲಿಗೆ ಬಂದ ನಾವು ಸ್ಮರಣೆ ಮಾಡ್ತೇವೆ. ಅದು ಇಸ್ರಾಯೇಲರು ಐಗುಪ್ತಲ್ಲಿ ಅವ್ರು ಪಟ್ಟಂಥ ಆ ಯಾತನೆಯನ್ನು, ಅರಣ್ಯಯಾನದಲ್ಲಿ ಅವ್ರು ಪಟ್ಟಂಥ ಆ ಕಾರ್ಯಗಳನ್ನು ನೆನೆಸಿಕೊಳ್ಳುತ್ತಾ ಕಾನಾನ್ ದೇಶಕ್ಕೆ ನಡೆಸಲ್ಪಟ್ಟದನ್ನು ಸಹ ಈ ವಿಷಯವಾಗಿ ನಾವು ಧ್ಯಾನ ಮಾಡಬಹುದು. ಇಲ್ಲಿ ಸಹ ಸ್ವಾಮಿಯ ಕುರಿತಾಗಿ ನಾವು ಆಲೋಚನೆ ಮಾಡಬೇಕಾದ್ರೆ ಆತನು ಎಷ್ಟೇ ಕಷ್ಟಗಳ ಮಧ್ಯೆ, ನೋವುಗಳ ಮಧ್ಯೆ, ಹೆರೋದನ ಆ ಎಲ್ಲ ಹಿಂಸೆಗಳ ಮಧ್ಯೆ ಆತನು ಐಗುಪ್ತದಿಂದ ಈಗ ಮತ್ತೆ ಇಸ್ರಾಯೇಲಿಗೆ ಬರುವುದನ್ನು ನಾವು ಗಮನಿಸ್ತಾ ಇದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳಂಥ ದೇವಜನರೇ, ಮುಖ್ಯವಾಗಿ ನಾವು ಇಲ್ಲಿ ಗಮನಿಸೋದಾದರೆ ಯೋಸೇಫನ ಕುರಿತಾಗಿಯೇ, ಆತನ ವಿಧೇಯತೆಯ ಕುರಿತಾಗಿಯೇ, ಆತನು ಎಲ್ಲ ಸಂದರ್ಭದಲ್ಲಿ ಕರ್ತನ ಮಾತಿಗೆ, ಆ ದೇವದೂತನ ಮಾತಿಗೆ ವಿಧೇಯನಾದ್ದನ್ನು ನಾವು ಇಲ್ಲಿ ಸ್ಮರಿಸುತ್ತಾ ನಾವು ಆತನಂತೆ ನಾವು ಜೀವಿಸ ಮಾಡಲಿಕ್ಕೆ ಕರೆಯನ್ನು ಪಡ್ಕೊಳ್ಳಬಹುದು. ಮುಖ್ಯವಾಗಿ ನಾನಾಗಲೇ ಹೇಳಿದ ಹಾಗೆ ನಿಶ್ಚಿತಾರ್ಥವಾದಾಗಿನಿಂದ ದೇವದೂತರ ಮಾತುಗಳನ್ನ ಆತನು ಗಮನಿಸ್ತಾ ಇದ್ದಾನೆ. ಗೋದಲಿಯಲ್ಲಿ ಅಷ್ಟು ಕಷ್ಟದಲ್ಲಿ ಮಗುವನ್ನು ಹೆರುವಂಥ ಒಂದು ಪರಿಸ್ಥಿತಿಯನ್ನು ಆತನು ಮರೆಯೊಳೊಂದಿಗೆ ಪಡುವುದನ್ನು ನಾವು ನೋಡ್ತೇವೆ. ಅಷ್ಟು ಮಾತ್ರ ಅಲ್ಲದೆ ಅವನಿಗಾದಂಥ ಅನುಭವ, ಜೋಯಿಸರು ಆತನಿಗೆ ಚಿನ್ನ, ಧೂಪ, ರಕ್ತ ಬಳ ತಂದು ಕೊಡ್ತಾ ಇದ್ದಾರೆ. ನಂತರ ಹೆರೋನಿಂದ ಕೊಲ್ಲುವಂಥ ಭಯ, ಐಗುಪ್ತಿಗೆ ಓಡಿ ಹೋಗುವಂಥ ಭಯ, ಐಗುಪ್ತನ ಪುನಃ ಇಸ್ರಾಯೇಲಿಗೆ ಬಂದಂಥ ಒಂದು ಸಂದರ್ಭ, ಇಸ್ರಾಯೇಲ್ನಲ್ಲಿ ಆತನು ಗಲ್ಲಾಯದ ನಜರೇತ್ನಲ್ಲಿ ನೆಲೆಗೊಂಡು ಮನೆ ಕಟ್ಟಿಕೊಂಡು ನೆಲೆಗೊಂಡದರ ಒಂದು ಪರಿಸ್ಥಿತಿ ಎಲ್ಲವನ್ನು ಗಮನಿಸಬೇಕಾದ್ರೆ ಆತನು ದೇವರಿಗೆ ಎಷ್ಟು ವಿಧೇಯನಾಗಿದ್ದನು ಎಂಬುದಾಗಿ ಈ ವಾಕ್ಯಗಳ ಮೂಲಕವಾಗಿ ನಾವು ತಿಳ್ಕೊಳ್ತೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೇವರ ಮಾತಿಗೆ ವಿಧೇಯರಾಗುವಂಥವ್ರನ್ನ ಸ್ವಾಮಿ ಎಂಥ ಸಂದರ್ಭದಲ್ಲೂ ಸಹ ಕಾಪಾಡ್ತಾನೆ. ಅವರ ಮರಣವನ್ನು ಎದುರಿಸುವಂಥ, ತಮ್ಮ ಜೀವನದಲ್ಲಿ ಅಂತ್ಯವನ್ನು ಎದುರಿಸುವಂಥ ಸಂದರ್ಭಗಳು ಸಹ ಬಂದರೂ ಸಹ ಸ್ವಾಮಿ ಅವರನ್ನು ಕಾಪಾಡುತ್ತಾನೆ ಎಂಬುದಾಗಿ ಈ ವಾಕ್ಯಗಳು ನಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಹಾಗಾಗಿ ನಾವು ಕಳೆದ ವರ್ಷದಲ್ಲಿ ಅನೇಕ ಸಂಗತಿಗಳನ್ನು, ನೋವುಗಳನ್ನು ಎದುರಿಸಿರಬಹುದು. ಆದರೆ ನಾವು ಮುಂದಿನ ದಿನಗಳಲ್ಲಿ ಯೇಸುವಿನ ಮಾತಿಗೆ ವಿಧೇಯರಾಗುವಾಗ, ಆತನ ವಾಕ್ಯವನ್ನು ನಾವು ನಂಬುವಾಗ, ಆ ವಾಕ್ಯದಂತೆ ನಡೆಕೊಳ್ಳಬೇಕಾದ್ರೆ ಸ್ವಾಮಿ ಖಂಡಿತವಾಗಿ ನಮ್ಮನ್ನು ಆಶ್ವಸಿಸಿ ನಡೆಸ್ತಾನೆ. ಹೇಗೆ ಈ ಸ್ವಾಮಿಯನ್ನು ಆತನ ಮಗುವಾಗಿರಬೇಕಾದ್ರೆ ಆತನು ಇಸ್ರಾಯೇಲಿಗೆ ನಡೆಸಿದನೋ, ನಜರೇತ್ನಲ್ಲಿ ಮನೆ ಮಾಡಿಕೊಂಡು ಆತನು ನಿಲ್ಲುವಂತೆ ಯೋಸೇಫನಿಗೆ ಅಪ್ಪಣೆ ಮಾಡಿದನೋ, ಅದೇ ರೀತಿ ನಾವು ಸಹ ದೇವರೊಂದಿಗೆ ಜೀವನ ಮಾಡಬೇಕಾದ್ರೆ ನಾವು ನೆಲೆಯಾಗಿ ನಿಲ್ಲುವಂತೆ ಆತನು ನಮ್ಮನ್ನು ಕಾಪಾಡ್ತಾನೆ. ಹಾಗಾಗಿ ಆತನ ಈ ಮಾತುಗಳಿಗೆ ನಾವು ವಿಧೇಯರಾಗೋಣ, ಆತನ ವಾಕ್ಯ ಹೇಳುವುದನ್ನು ನಾವು ಕೇಳಿಕೊಳ್ಳೋಣ, ದೇವರ ವಾಕ್ಯವನ್ನು ಹೆಚ್ಚು ಹೆಚ್ಚು ನಾವು ಅಭ್ಯಾಸ ಮಾಡೋಣ, ಕುಟುಂಬವಾಗಿ ಕೂತ್ಕೊಂಡು ನಾವು ಪ್ರಾರ್ಥನೆ ಮಾಡೋಣ, ಒಬ್ಬರಿಗೋಸ್ಕರ ಒಬ್ಬರು ನಾವು ಧೈರ್ಯಪಡಿಸುತ್ತಾ ಕ್ರೈಸ್ತ ಜೀವಿತವನ್ನು ಸಾಕ್ಷಿಗಳಾಗಿ ಜೀವಿಸಲಿಕ್ಕೆ ಪ್ರಯತ್ನ ಮಾಡೋಣ. ನಮ್ಮ ಸಭೆಯಲ್ಲಿ ನಾವು ಸಾಕ್ಷಿಗಳಾಗಿ ಜೀವನ ಮಾಡೋಣ. ಹೀಗೆ ಮಾಡಬೇಕಾದ್ರೆ ಖಂಡಿತವಾಗಿ ಈ ವರ್ಷವೆಲ್ಲ ಸ್ವಾಮಿ ನಮ್ಮನ್ನು ಕಾಪಾಡ್ತಾನೆ. ದೇವರು ನಮ್ಮೊಂದಿಗಿರುವಾಗ ನಮಗೆ ಯಾವ ಭಯವಿಲ್ಲ. ಹಾಗಾಗಿ ನಾವು ಮೊಟ್ಟ ಮೊದಲನೇದಾಗಿ ಇಲ್ಲಿ ಮಾಡಬೇಕಾಗಿರುವಂಥ ಪ್ರಮುಖ ಕಾರ್ಯ ಆತನ ಮಾತಿಗೆ ವಿಧೇಯರಾಗಿ ನಡೆಯುವಂಥದ್ದು, ಆತನು ಹೇಳುವಾಗ ಹಾಗೆಯೇ ನಡೆಕೊಳ್ಳುವಂಥದ್ದು. ಯೋಸೇಫನು ಹಾಗೆ ಮಾಡಿದ. ಇಂದು ನಾವು ಸಹ ಈ ನೂತನ ವರ್ಷಗಳಲ್ಲಿ ಕಾಲಿಡಬೇಕಾದ್ರೆ ದೇವರ ಮಾತಿಗೆ ವಿಧೇಯರಾಗಿ ಆತನ ವಾಕ್ಯವನ್ನು ನಂಬುತ್ತಾ ಧ್ಯಾನ ಮಾಡುತ್ತಾ ಆತನ ಮಕ್ಕಳಾಗಿ ಬಾಳೋಣ. ಹೀಗಾಗುವಂತೆ ಆತನ ವಾಕ್ಯವು ನಮ್ಮನ್ನು ಪ್ರೇರೇಪಿಸಲಿ, ಬಲಪಡಿಸಲಿ, ಕ್ರಿಸ್ತನಲ್ಲಿ ಕಾಯಲಿ. ಆಮೆನ್. ಯೇಸುವೆ, ನಾಮಕ್ಕೆ ಸ್ತೋತ್ರವಾಗಲಿ. ಈ ವಾಕ್ಯಗಳ ಮೂಲಕವಾಗಿ ಆಶೀರ್ವಾದಕ್ಕಾಗಿ ನಿನ್ನ ನಾಮಕ್ಕೆ ಮಹಿಮುಂಟಾಗಲಿ. ಆಮೆನ್.
ದೇವಪಿತ ನನ್ನ ಕುರುಬನಲ್ಲೋ, ಕೊರತೆಯ ತುಂಬಿದ ಬಾಳಿನೊಳು. ದೇವಪಿತ ನನ್ನ ಕುರುಬನಲ್ಲೋ, ಕೊರತೆಯ ತುಂಬಿದ ಬಾಳಿನೊಳು. ಮಮತೆಯಿಂದ ನನ್ನನ್ನಾದರಿಸಿ ಪ್ರೀತಿಯ ವರಗಳ ನೀಡುವನೈ. ದೇವಪಿತ ನನ್ನ ಕುರುಬನಲ್ಲೋ. ಹೃದಯದ ಭಾರ ಹಗುರಗೊಳಿಸಿ ದಾಸರ ಕಾಲ್ಗಳು ಎಡವದಂತೆ. ಹೃದಯದ ಭಾರ ಹಗುರಗೊಳಿಸಿ ದಾಸರ ಕಾಲ್ಗಳು ಎಡವದಂತೆ. ನೀತಿಯ ಮಾರ್ಗದೊಳು ನಡೆಸಿ ದಿನವೂ ಸುಖದಿ ನಡೆಸುವನು. ದೇವಪಿತ ನನ್ನ ಕುರುಬನಲ್ಲೋ. ಆಗತಲೀನ ಕಣಿವೆಯಲ್ಲಿ ಕೇಡಿಗೆ ಎಂದಿಗೂ ಹೆದರೇನು. ಆಗತಲೀನ ಕಣಿವೆಯಲ್ಲಿ ಕೇಡಿಗೆ ಎಂದಿಗೂ ಹೆದರೇನು. ಪರಮ ತಂದೆಯನೊಡನಿರಲು ನಿಂದೊಣ್ಣೆಯು ಕೊಲು ನಂದೈರ್ಯ. ದೇವಪಿತ ನನ್ನ ಕುರುಬನಲ್ಲೋ. ಜೀವಿತ ಕಾಲದ ಪಯಣದೊಳು ಶುಭವೂ ಕೃಪೆಯು ಹಿಂಬಾಲಿಪದು. ಜೀವಿತ ಕಾಲದ ಪಯಣದೊಳು ಶುಭವೂ ಕೃಪೆಯು ಹಿಂಬಾಲಿಪದು. ಎಂದೆಂದು ನಿನ್ನಯ ಮಂದಿರದೋಳ್ ವಾಸಿಸ ತೋರು ನಿನ್ನಯ. ದೇವಪಿತ ನನ್ನ ಕುರುಬನಲ್ಲೋ, ಕೊರತೆಯ ತುಂಬಿದ ಬಾಳಿನೊಳು. ಮಮತೆಯಿಂದ ನನ್ನನ್ನಾದರಿಸಿ ಪ್ರೀತಿಯ ವರಗಳ ನೀಡುವನೈ. ದೇವಪಿತ ನನ್ನ ಕುರುಬನಲ್ಲೋ. ಪ್ರಾರ್ಥಿಸೋಣ. ಪ್ರೀತುಳಂತ ದೇವರೇ, ನೀನು ಕೊಟ್ಟಂಥ ಪರಿಶುದ್ಧ ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ ಸ್ವಾಮಿ. ದೇವರೇ, ಈ ವರ್ಷದ ಕೊನೆಯ ವಾರದಲ್ಲಿ ನಾವಿರುವಾಗ ನೀ ನಮ್ಮನ್ನು ಈ ವರ್ಷವೆಲ್ಲ ಕಾದು ಕಾಪಾಡಂಥ ಕೃಪೆಗಾಗಿ ಸ್ತೋತ್ರ ಹೇಳುತ್ತೇವೆ, ವಂದನೆಗಳನ್ನು ಹೇಳುತ್ತೇವೆ ಸ್ವಾಮಿ. ಮನಪೂರ್ವಕವಾಗಿ ನಿನಗೆ ನಮನಗಳನ್ನು ಸಲ್ಲಿಸ್ತೇವೆ ಸ್ವಾಮಿ. ದೇವರೇ, ನಿನ್ನ ವಾಕ್ಯ ನಾವು ಕೇಳಿದ್ದೇವಪ್ಪ. ಹೌದು ಕರ್ತನೆ, ಹೀಗೆ ಯೋಸೇಫನು ಎಲ್ಲ ಸಂದರ್ಭಗಳಲ್ಲಿ ನಿನ್ನ ಮಾತನ್ನು ಹಿಡಿದವನಾಗಿ ನಿನಗೆ ವಿಧೇಯನಾಗಿ ನಡೆದರ ಮೂಲಕವಾಗಿ ಅವನ ಕುಟುಂಬನ ಆಶೀರ್ವಾದ ಮಾಡಿದೆಯೋ, ಹಾಗೆ ರೀತಿ ನಾವು ಸಹ ನಿನ್ನ ವಾಕ್ಯಗಳನ್ನು ಕೇಳಿ ಅದರಂತೆ ನಡೆಯುವಂತೆ ನಿನಗೆ ವಿಧೇಯರಾಗುವಾಗ ನಮ್ಮನ್ನು ಮಾತ್ರವಲ್ಲ ನಮ್ಮ ಕುಟುಂಬಗಳನ್ನು ಕಾಯುವವನಾಗಿ ನಮ್ಮನ್ನು ನಡೆಸಿ ಎಂಬುದಾಗಿ ಕೇಳಿಕೊಳ್ಳುತ್ತೇನೆ. ಕೇಳಂಥ ವಾಕ್ಯದ ಮೇರೆ ಕರ್ತನೆ, ಯಾವಾಗಲೂ ಕರ್ತನೆ ನೀನು ನಮ್ಮೊಂದಿಗೆ ಇದ್ದಂಥ ಅನುಭವಗಳನ್ನು ಪಡ್ಕೊಳ್ಳುವಂಥ ಕೃಪೆಯನ್ನು ದಯಪಾಲಿಸ್ಕೊಡು. ನಮ್ಮ ಕಷ್ಟದಲ್ಲಿ ನೀನು ಜೊತೆಯಾಗಿ ನಮ್ಮೊಂದಿಗೆ ನಡೀತೀಯ ಎಂಬುದಂಥ ಆ ಭರವಸೆ ನಮಗೆ ತಿಳಿಸಿಕೊಡು ಸ್ವಾಮಿ. ಹಾಗೆ ನಾವು ನಿನ್ನ ನಂಬುತ್ತಾ ನನಗೆ ಸಾಕ್ಷಿಯಾಗಿ ಜೀವಿಸಲು ನಮಗೆ ಕಾಪಾಡು ಸ್ವಾಮಿ. ಮುಖ್ಯವಾಗಿ ಮುಂಬರುವಂಥ ದಿನಗಳು ವರ್ಷಗಳು ಹೇಗೋ ನಮ್ಗೆ ಗೊತ್ತಿಲ್ಲ, ಆದರೆ ನೀನು ನಮ್ಮೊಂದಿಗಿದ್ದೆ ಎಂಬಂಥ ಆ ಭರವಸೆದಿಂದಲೇ ನಿನಗೆ ವಿಧೇಯರಾಗಿ ಜೀವನ ಮಾಡೋದನ್ನು ಕಲಿಸಿಕೊಡು ಸ್ವಾಮಿ. ಎಲ್ಲ ಘನ ಮಾನಗಳು ನಿನಗೆ ಸಲ್ಲಿಸಲ್ಪಡಲಿ. ಯೇಸು ನಾಮದಲ್ಲಿ ಪ್ರಾರ್ಥನೆ ಬೇಡಿ ತಂದೆಯ ದೇವರೇ, ಆಮೇನ್. ಕರ್ತನೇ ನಮ್ಮನ್ನು ಕಾರುಣಿಸು, ಕರ್ತನೇ ನಮ್ಮನ್ನು ಕಾರುಣಿಸು. ಕ್ರಿಸ್ತಾನೇ ನಮ್ಮನ್ನು ಕಾರುಣಿಸು, ಕ್ರಿಸ್ತಾನೇ ನಮ್ಮನ್ನು ಕಾರುಣಿಸು. ಕರ್ತನೇ ನಮ್ಮನ್ನು ಕಾರುಣಿಸು, ಕರ್ತನೇ ನಮ್ಮನ್ನು ಕಾರುಣಿಸು. ಕರ್ತ ನಿಮ್ಮೊಂದಿಗೆ ಇರಲಿ, ಆತನು ನಿಮ್ಮ ಆತ್ಮದೊಂದಿಗೂ ಇರಲಿ. ಕರ್ತನನ್ನು ಕೊಂಡಾಡುವ ದೇವರಿಗೆ ಸ್ತೋತ್ರವು. ತಂದೆಯಾದ ದೇವರ ಪ್ರೀತಿಯು ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು
ಪವಿತ್ರಾತ್ಮನ ಐಕ್ಯ